ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಕಡಿಗೆ ಜೋರಗೆ ಸುಬ್ಬು 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 ಏನ್ ಬಾವ? ಸುಬ್ಬು ಬೊಮ್ಮೆದ ಅದು ನನ್ನ ಹತ್ರಕ್ಕೆ ಒಂದ್ ಸ್ವಲ್ಪ ವಿಚಾರಗಳನ್ನ ಮಾತಾಡ್ಬೇಕಿತ್ತು. ಫ್ರೀ ಇದೆಯಾ? ಫ್ರೀನೇ ಇದೀನಿ, ಹೇಳಿ ಬಾವ. ಅದು ತುಂಬಾ ಮುಖ್ಯವಾದ ವಿಷಯ. ಏನ್ ಹೇಳಿದ್ರೆ ಮತ್ತೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಏನು? ನನ್ನ ಮಗ ಒಂದು ಸರಿ ನಿರ್ಧಾರ ಮಾಡ್ದ ಅಂದ್ರೆ ಅವ್ರ ಮಾತನ್ನ ಅವನೇ ಕೇಳೋದಿಲ್ಲ. ಇವಾಗ ಏನೋ ದೊಡ್ಡದಾಗಿ ಯೋಚನೆ ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಾನೆ ಅಂದ್ರೆ ನೀವು ಕೇಳಿಸ್ಕೋಬೇಕು, ನೀನು ಹೇಳ್ಬೇಕು ಕಣ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ನಿರ್ಧಾರ ಮಾಡಿದೀನಿ ಅಂತ ನೀವು ಅಂದ್ಕೊಳಕ್ ಹೋಗ್ಬೇಡಿ. ನಾನು ಮನೆ ಬಿಟ್ಟು ಹೋಗಲ್ಲ. ವೀಕ್ಡೇಸ್ ಅಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ವೀಕೆಂಡ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀನಿ. ಅಳಿಂದ್ರೆ ಈ ಮಾತನ್ನ ಆಗ್ಲೇ ಹೇಳಿದ್ರಲ್ಲ, ಮತ್ತೆ ಮತ್ತೆ ಯಾಕೆ ಅದನ್ನೇ ಹೇಳ್ತಿದ್ದೀರಾ? ಧನಲಕ್ಷ್ಮಿ, ಹೋಗಮ್ಮ, ಅಳಿಂದ್ರಿಗೆ ಮಜ್ಜಿಗೆ ತಂದ್ಕೊಡು, ಕುಡ್ದು ತಂಪಾಗಿರ್ಲಿ. ಅತ್ತೆಯವರೇ, ನಾನು ಹೇಳಬೇಕಾಗಿರೋದು ಬೇರೆ ಇನ್ನೊಂದು ವಿಚಾರ, ಮುಖ್ಯವಾದ್ದು. ರೀ, ವಿಷಯ ಏನು ಅಂತ ಹೇಳಿ, ಸುಮ್ಮನೆ ಬಿಲ್ಡಪ್ ಕೊಡಬೇಡಿ. ನೋಡಿದನ, ನಾನು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆಗೋಗಿದೆ. ಆದ್ರೆ ಕೆಲಸ ಹುಡುಕಿ 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 ನನಗೆ ಸಾಕಾಗಿ ಹೋಗಿದೆ. ನನ್ನಂಥವನಿಗೆ ಕೆಲಸ ಸಿಗಬೇಕು ಅಂತಂದ್ರೆ ಡಿಗ್ರಿ ಇರಬೇಕು, ಜೊತೆಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಎರಡೂ ಇಲ್ಲ ಇವನಿಗೆ. ಅದಕ್ಕೆ ಇನ್ಫ್ಲೂಯೆನ್ಸ್ ಇರಬೇಕು. ಸುಬ್ಬು, ನನಗೆ ನೀನೇ ಗತಿ, ನೀನೇ ನನಗೊಂದು ಕೆಲಸ ಕೊಡಿಸ್ಬೇಕು. ಹೇಳಿದ್ನಲ್ಲ ಬಾವ, ಕೊಡಿಸ್ತೀನಿ ಅಂತ. ನಾನು ಒಂದಷ್ಟು ಕಡೆ ಹುಡುಕ್ತಾ ಇದ್ದೀನಿ, ಸಿಕ್ಕಿದ ತಕ್ಷಣ ಹೇಳ್ತೀನಿ, ನಂಗೆ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ನಲ್ಲ. ಕಾರ್ತಿಕೇಯ, ನೀನೇ ಹೀಗೆ ಹೇಳ್ಬಿಟ್ರೆ ನನ್ನ ಮಗ ಬದುಕೋದಾದ್ರೂ ಹೇಗಪ್ಪ? ಅಂದ್ರೆ ನೀನೀಗ ಮಿನಿಸ್ಟರ್ ಹತ್ರ ಕೆಲಸ ಮಾಡ್ತಿದೀಯಾ? ನೀನೊಂದು ಮಾತು ಹೇಳಿದ್ರೆ ಅವ್ರು ನಿನ್ನ ಮಾತಿಗೆ ಕಟ್ಬಿದ್ದು ಎಂತೆಂಥವ್ರಿಗೋ ಕೆಲಸ ಕೊಡ್ತಾರೆ. ನಮ್ಮ ಬಾವಂಗೆ ಒಂದು ಕೆಲಸ ಕೊಡಿ ಅಂತಂದ್ರೆ ಇಲ್ಲ ಅಂತಾರೇನಪ್ಪ? ಖಂಡಿತ ಕೊಟ್ಟೇ ಕೊಡ್ತಾರೆ. ನೀನು ಹೇಳ್ಬೇಕಪ್ಪ, ಒಂದು ಮಾತು ಹೇಳಿದ್ರೆ ನನ್ನ ಮಗ ಬದುಕೋತಾನೆ. ಯಾಕೆಂದ್ರೆ ಒಂದು 20 ಜನ ಕೆಲಸ ಮಾಡ್ತಿರ್ತಾರೆ ಅವ್ರ ಸುತ್ತಮುತ್ತ. ಅವರಲ್ಲಿ ನನ್ನ ಮಗನೂ ಒಬ್ಬ ಕಷ್ಟಪಟ್ಟು ನಿಯತ್ತಿಂದ ದುಡಿತಾನೆ. ಏನ್ ಹೇಳ್ತಿದ್ದೀರಾ ನೀವು? ನನ್ ಗಂಡ ಮಿನಿಸ್ಟರ್ ಹತ್ರ ಕೆಲಸ ಮಾಡ್ಬೇಕಾ? ಮಿನಿಸ್ಟರ್ ಮನೆಯವರೇ ಬಂದು ಇಲ್ಲಿ ಒಕ್ಕರಿಸ್ಕೊಂಡು ಇಷ್ಟೆಲ್ಲ ರಾದಂತಗಳಾಗೋಯ್ತು ಅಂತದ್ರಲ್ಲಿ ಇವ್ರು ಹೋಗಿ ಅಲ್ಲಿ ಕೆಲಸ ಮಾಡ್ಬೇಕು ಅಂತೀರಾ? ಲೇ ಧನ ಕೊಡದ ಲಕ್ಷ್ಮಿ, ನೋಡಮ್ಮ, ಮಿನಿಸ್ಟ್ರು ಅಂದ್ರೆ ಯಾರು? ಯಾರು? ನಮ್ಮನ್ನ ಆಳವರು, ನಾವು ಓಟು ಕೊಟ್ಟು ಗೆಲ್ಲಿಸಿದವರು. ಅಷ್ಟೇ ಅಲ್ಲ ಕಣೆ, ಅವ್ರು ಇವಾಗ ನಮಗೆ ಸಂಬಂಧಿಕರು ಬೇರೆ. ಅಂಥವ್ರ ಹತ್ರ ಕೆಲಸ ಮಾಡಿದ್ರೆ ತಪ್ಪೇನಿದೆಯಾ ಧನ ಲಕ್ಷ್ಮಿ? ಅಲ್ವೇನೋ ಸುಂದರ? ಹೌದು ಕಣ ಸುಬ್ಬು, ನೋಡೋ, ನನಗೆ ಜೀವನದಲ್ಲಿ ಬದುಕಬೇಕು, ದುಡಿಬೇಕು ಅನ್ನೋ ಆಸೆ ಬಂದಿದೆ. ಅಂಥದ್ರಲ್ಲಿ ನನಗೆ ದುಡಿಯಕ್ಕೆ ಅಂತ ಒಂದು ದಾರಿ ಮಾಡಿಕೊಡು ಸುಬ್ಬು. ನೀ ಹತ್ರಕ್ಕೆ ನಾನು ಇನ್ನೇನು ಕೇಳ್ತಾ ಇಲ್ಲ ಸುಬ್ಬು. ಹೇಗಾದ್ರೂ ಮಾಡಿ ಮಿನಿಸ್ಟರ್ ಹತ್ರಕ್ಕೆ ನಾನು ಒಂದು ಕೆಲಸ ಕೊಡಿಸ್ಬಿಡು ಸುಬ್ಬು. ಅಳಿಂದ್ರೆ, ಈಗಾಗಲೇ ನಮ್ಮ ಸುಬ್ಬು ಹತ್ರ ಬೈಕು, ದುಡ್ಡು, ಮತ್ತೊಂದು ಇನ್ನೊಂದು ಅದೆಲ್ಲ ಕೇಳಿರಬಹುದು ಮಾವ. ಅದು ಆವಾಗ. ಈಗ ನನ್ನ ಜೀವನಕ್ಕೆ ಅಂತ ಕೆಲಸ ಕೇಳ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ? ಅದಕ್ಕೇನೆ ಸುಬ್ಬು, ಹೇಗಾದ್ರೂ ಮಾಡಿ ಮಿನಿಸ್ಟರ್ ಹತ್ರಕ್ಕೆ ನನಗೊಂದು ಕೆಲಸ ಕೊಡಿಸ್ಬಿಡ. ಬಾವ ಅಂತ ಬಾಯಿ ತುಂಬ ಕರಿತೀಯ. ಈ ಭಾವನ ಜೀವನ ಸರಿ ಮಾಡು, ಅವ್ನಿಗೆ ಅಂತ ಒಂದು ಕೆಲಸ ಕೊಡು. ಮಿನಿಸ್ಟರ್ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡು ಪ್ಲೀಸ್. ಇಲ್ಲ, ನಿಮಗೆ ಅಪ್ಪನ ಹತ್ರ ಕೆಲಸ ಸಿಗಲ್ಲ. ಅಮ್ಮ, ನೋಡ್ದೇನಮ್ಮ ಏನ್ ಮಾತಾಡ್ತಿದ್ದಾಳೆ ಅಂತ? ನನ್ನ ಗಂಡ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಇಷ್ಟೆಲ್ಲ ಬೇಡ್ಕೋತಿದ್ರು, ಆದ್ರೆ ಇವಳು ಎಷ್ಟು ಸ್ವಾರ್ಥಾಗಿದ್ದಾಳೆ ಅಂತ ನೋಡು. ನನ್ನ ಗಂಡ ದುಡಿಬಾರ್ದು, ಜೀವನದಲ್ಲಿ ಉದ್ಧಾರ ಆಗ್ಬಾರ್ದು ಅಂತ ಹೀಗೆಲ್ಲ ಮಾಡ್ತಿದ್ದಾಳೆ. ಧನಲಕ್ಷ್ಮಿ, ಅದಕ್ಕೆ ನಾನು ಹಾಗೆ ಹೇಳಿಲ್ಲ. ಅಪ್ಪನ ಹತ್ರ ಕೆಲಸ ಮಾಡ್ಬೇಕಂದ್ರೆ ಏನು ಏನ್ ಮಾಡ್ಬೇಕು? ನನ್ನ ತಮ್ಮ ಕೆಲಸ ಮಾಡ್ತಾನೆ ತಾನೆ?
ನನ್ನ ತಮ್ಮನ ಕೆಲಸನ ನೋಡಿ ನಿಮ್ಮಪ್ಪ ಹಾಡಿ ಹೊಗಳ್ತಿದ್ದಾರೆ ತಾನೆ. ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ವಂತೆ, ಹಾಗಾಯ್ತು. ಇವರಪ್ಪ ಒಪ್ಕೋತಾರೋ ಇಲ್ವೋ, ಆದ್ರೆ ಹೋಗೋ ದಾರಿಲಿ ಮನೇಲೆ ಶನಿ ಅಡ್ಡವಾಗಿ ನಿಂತಿರ್ಬೇಕಾದ್ರೆ ನಾವೆಲ್ಲ ಉದ್ಧಾರ ಆಗಕ್ಕಾಗತ್ತೆ. ಧನಲಕ್ಷ್ಮಿ, ಇನ್ನು ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಸಾರಿಗೆ ಉಪ್ಪು ಹಾಕ್ಬೇಕು, ಪಾಯಸಕ್ಕೆ ಸಕ್ಕರೆ ಹಾಕ್ಬೇಕು. ನಮ್ಮ ಸುಬ್ಬು ಸಕ್ಕರೆ ಇದ್ದ ಹಾಗೆ. ಅವನ ಶ್ರದ್ಧೆ, ಅವನ ನಿಯತ್ತು, ಅವನ ಪ್ರಾಮಾಣಿಕತೆ ಈ ಮನೇಲಿ ಯಾರಿಗೂ ಬರೋದಿಲ್ಲ ಕಣೆ. ಅವನಲ್ಲಿ ಪ್ರಾಮಾಣಿಕತೆ ಇರೋದ್ರಿಂದನೇ ಇನ್ನೂ ದೊಡ್ಡ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋದು. ಏನಪ್ಪ ಹಾಗಾದ್ರೆ ನನ್ನ ಗಂಡನ ಉಪ್ಪು ಅಂತ ಹೇಳ್ತಿದ್ದೀರಾ? ನನ್ನ ಗಂಡನ್ಗೆ ನಿಯತ್ತು, ಶ್ರದ್ಧೆ, ಪ್ರಾಮಾಣಿಕತೆ ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ? ನೋಡಿ ನೋಡಿ, ಮನೆಯವರೆಲ್ಲರೂ ಇವಳು ಮಾತು ಕೇಳ್ಕೊಂಡು ಬದಲಾಗ್ಬಿಟ್ಟಿದ್ದೀರಾ. ಮನೆ ಅಳಿಯಂಗೆ ಅವಮಾನ ಮಾಡ್ತಿದ್ದೀರಾ. ಹೌದೌದು, ನನ್ನ ಮಗನಿಗೆ ಮಾನ ಇದೆಯೋ ಮರ್ಯಾದೆ ಇದೆಯೋ ಗೊತ್ತಿಲ್ಲ, ಆದರೆ ಅವನಿಗೆ ಈ ಮನೆಯಲ್ಲಿ ಅವಮಾನ ಆಗ್ತಾ ಇರೋದಂತೂ ಸತ್ಯ ಸತ್ಯ ಸತ್ಯ. ಛೇ 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 ಛೇ, ಇಷ್ಟೆಲ್ಲ ಮಾತನ್ನ ಕೇಳಿಸ್ಕೊಂಡು ಇನ್ನೂ ನಾನು ಈ ಮನೇಲಿ ಇರ್ಬೇಕಾ? ಬಾವ ನೀವು ಸಮಾಧಾನ ಮಾಡ್ಕೊಳ್ಳಿ ಬಾವ. ಅಕ್ಕ ಒಂದ್ ನಿಮಿಷ ಸುಮ್ನಿರಕ್ಕ. ಅಪ್ಪ ನೀನು ಸುಮ್ನಿರಪ್ಪ. ಎಲ್ಲ ಹಿಂಗ್ ಜಗಳ ಆಡಿದ್ರೆ ಏನು ಪ್ರಯೋಜನ ಇಲ್ಲ. ಬಾವ, ನಿಮಗೇನು ಯಜಮಾನ್ ಹತ್ರ ಕೆಲಸ ಮಾಡ್ಬೇಕು ಅಂತ ಆಸೆ ಅಲ್ವಾ? ಸರಿ ಆಯ್ತು, ನಾನು ಯಜಮಾನ್ ಹತ್ರ ಮಾತಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಯಜಮಾನ್ ಹತ್ರ ಕೆಲಸ ಮಾಡೋ ಯೋಗ್ಯತೆ ಇದ್ರೆ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನಾನು ನಾಳೆನೇ ಯಜಮಾನ್ ಹತ್ರ ಮಾತಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಸರಿ ಸರ್. ಮಮ್ಮಿ, ಎಷ್ಟು ಕೊಬ್ಬು ನಿಮ್ಗೆ? ಹಾ, ನನ್ ಮುಂದೆನೆ ಬಾಲ ಬಿಸ್ತಿದ್ದೀರಾ? ಶ್ರಾವಣಿ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ಅದ್ಯಾಕೆ ಹಂಗೆ ಅನ್ಕೋತೀರಾ ಮೇಡಮರೇ? ನಿಮ್ಮ ಕೈಲಿ ಆಗದೆ ಇರೋದು ಏನಿದೆ ಹೇಳಿ ಮೇಡಮರೇ? ನೀವು ಮನಸ್ಸು ಮಾಡಿದ್ರೆ ಆಕಾಶ ಭೂಮಿನ ಒಂದು ಮಾಡ್ಬಿಡ್ತೀರಾ.